ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಯಮ್ಮಿ ರೆಸಿಪಿ ಬಂದು ರೆಸ್ಟೋರೆಂಟ್ ಸ್ಟೈಲ್ ಚೆನ್ನ ಬಟರ್ ಮಸಾಲ ಗ್ರೇವಿ. ಬನ್ನಿ ನಮ್ಮ ಕಿಚನಲ್ಲಿ ಹೇಗೆ ತಯಾರು ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಾನು ಚೆನ್ನನ ನೈಟೇ ಸೋಕ್ ಮಾಡಿ ಇಟ್ಕೊಂಡು ಚೆನ್ನಾಗಿ ವಾಶ್ ಮಾಡಿ 2 ವಿಷಿಲ್ ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆ ಬೇಯಿಸಿರುವಂತಹ ನೀರು ಚೆಲ್ಲಬೇಡಿ, ಅದೇ ಬೇಕಾಗಿರುತ್ತೆ. ಈಗ 2 ಟೊಮೆಟೊ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ, ಬಟರ್ ಸ್ವಲ್ಪ, 2 ಪಲಾವ್ ಎಲೆ, 4 ಚಕ್ಕೆ ತುಂಡು, ಲವಂಗ 1 8, 2 ಏಲಕ್ಕಿ, 2 ಈರುಳ್ಳಿಗೆಡ್ಡೆನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ, 4 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು, ಶುಂಠಿ ಬೆಳ್ಳುಳ್ಳಿ. ಈ ಖಾರದಲ್ಲಿ ನಾನು 3 ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರು, 3 ಟೇಬಲ್ ಸ್ಪೂನ್ ಧನಿಯಾ ಪೌಡರು, 1 ಟೇಬಲ್ ಸ್ಪೂನು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಆಗೋಷ್ಟು ಚೆನ್ನ ಮಸಾಲ ಪೌಡರ್ ಸಿಗುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಯಾವುದಾದ್ರೂ ಬ್ರ್ಯಾಂಡ್ ನೀವು ಹಾಕ್ಕೋಬೋದು. ಈಗ ಬನ್ನಿ ಪೇಸ್ಟ್ ಮಾಡ್ಕೊಬರೋಣ. ಶುಂಠಿ ಬೆಳ್ಳುಳ್ಳಿ ಮತ್ತು ಆನಿಯನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬರಬೇಕು. ಈ ಪೇಸ್ಟೇ ನಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಗುತ್ತಲ್ಲ ಚೆನ್ನ ಮಸಾಲ, ಅದೇ ಥರ ಬರೋಕ್ಕೆ ಕಾರಣ ಆಗಿರುತ್ತೆ. ಇದು ಮತ್ತು ಟೊಮೆಟೊ ಪ್ಯೂರಿ ಇದೆರಡನ್ನು ಮಿಕ್ಸ್ ಮಾಡೋದ್ರಿಂದನೇ ನಮಗೆ ತುಂಬ ಚೆನ್ನಾಗಿ ಘಮ ಬರುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಬರುತ್ತಲ್ಲ ಹಾಗೇ ನಮ್ಮ ಕಿಚನಲ್ಲಿ ಕೂಡ ಮಾಡ್ಕೋಬೋದು ನಾವು. ಈಗ ನೋಡಿ ನಾನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ಜಿಂಜರ್ ಗಾರ್ಲಿಕ್ ಮತ್ತು ಆನಿಯನ್ನ ಈ ಥರ ಈ ಕನ್ಸಿಸ್ಟೆನ್ಸಿ, ತುಂಬ ತರಿಯಲ್ಲ, ಈ ಹದದಲ್ಲಿ ಪೇಸ್ಟ್ ಮಾಡ್ಕೊಬನ್ನಿ. ಈಗ ಬನ್ನಿ ಟೊಮೆಟೊ ಕೂಡ ಪ್ಯೂರಿ ಮಾಡ್ಕೊಂಡು ಬಂದುಬಿಡೋಣ. ಈಗ ನೋಡಿ ಹೀಗಿದೆ ಇದು. ಈ ಪೇಸ್ಟ್ನ ಪಕ್ಕದಲ್ಲಿ ಇಟ್ಕೊಂಡು ಈಗ ಟೊಮೆಟೊ ಕೂಡ ನಾವು ಪೇಸ್ಟ್ ಮಾಡ್ಕೊಬಂದ್ಬಿಡೋಣ. ಟೊಮೆಟೊ ಹಾಕೋದ್ರಿಂದ ಹುಳಿ ಚೆನ್ನಾಗಿ ನಮ್ಮ ಗ್ರೇವಿಗೆ ಸಿಗುತ್ತೆ. ಸೊ ಟೊಮೆಟೊ ಪ್ಯೂರಿ ಹಾಕೋದ್ರಿಂದ ರುಚಿ ಕೂಡ ಹೆಚ್ಚಾಗುತ್ತೆ. ಬನ್ನಿ ಈಗ ನೀಟಾಗಿ ಪೇಸ್ಟ್ ಮಾಡ್ಕೊಬರೋಣ. ಈಗ ನೋಡಿ ಟೊಮೆಟೊ ಪ್ಯೂರಿ ರೆಡಿ ಆಗಿದೆ. ಈಗ ನಾವು ಪ್ಯಾನಲ್ಲಿ ಮಸಾಲ ಮಾಡ್ಕೊಬಿಡೋಣ. 4 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ತೊಗೊಂಡಿದ್ದೀನಿ, ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ. ಬೆಣ್ಣೆ ಹಾಕೋದ್ರಿಂದ ಬಟರ್ ಮಸಾಲ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ಬಟರ್ ಚೆನ್ನಾಗಿ ಕರಗಲಿ. ಈಗ ಬನ್ನಿ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆನ ಹಾಕ್ಕೊಳ್ಳೋಣ. ಕೈ ಆಡಿಸ್ಕೊಳ್ಳಿ, ಸಿಹಿಬಾರ್ದದು. ಈಗ ಹಾಕಿದೆ, ಸುಮ್ಮನೆ ಸ್ವಲ್ಪ ಇದು ಮಾಡಿದ್ರೇನೂ ಆಯಿತು. ಈಗ ನಾವು ಆನಿಯನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಅದು ಹಸಿ ವಾಸನೆ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ. ಈ ಥರ ಎಣ್ಣೆ ಬಿಟ್ಕೊಂಡು ನಂತರ ನಾವು ಟೊಮೆಟೊ ಪ್ಯೂರಿನ ಹಾಕ್ಕೋಬೇಕು. ಎಣ್ಣೆ ಬಿರೋವರೆಗೂ ನೋಡ್ಕೊಳ್ಳಿ, ಕೈ ಆಡಿ, ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋದ್ರಿಂದ. ಈಗ ನೋಡಿ ಟೊಮೆಟೊ ಪ್ಯೂರಿ ಹಾಕೋತಾ ಇದ್ದೀನಿ. ಟೊಮೆಟೊ ಪ್ಯೂರಿ ಹಾಕಿದ ನಂತರ ಒಂದು 2 ನಿಮಿಷ ಆದರೂ ಚೆನ್ನಾಗಿ ಕೈ ಆಡಿಸ್ತೀನಿ. ಇಲ್ಲಾಂದರೆ ಗ್ರೇವಿಲಿ ಹಸಿ ವಾಸನೆ ಚೆನ್ನಾಗಿ ಬರಲ್ಲ. ಈ ಥರ ನಾವು ಚೆನ್ನಾಗಿ ರೋಸ್ಟ್ ಮಾಡೋದ್ರಿಂದ, ಎಣ್ಣೆ ಬಿಡುವವರೆಗೂ ಕೈ ಆಡೋದ್ರಿಂದ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ತೀನಿ. ಈಗ ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ಳೋಣ. ಬಟಾಣಿ ಬೇಕು ಅನ್ನೋರು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈ ನಾವು ಖಾರದ ಪೌಡರ್ಸ್ ಏನು ತೊಗೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ನೀವು ಮನೇಲಿ ಮಾಡಿರುವಂತಹ ಖಾರದ ಪುಡಿ ಕೂಡ ನೀವು ಖಾರ ಕಮ್ಮಿ ಅನಿಸಿದ್ರೆ ಕೊನೆಯಲ್ಲಿ ಹಾಕ್ಕೊಳ್ಳಿ. ನಾನು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಕೊನೆಯಲ್ಲಿ ಹಾಕ್ಕೋತೀನಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಮತ್ತು ಉಪ್ಪು ಹಾಕುವಾಗ ತುಂಬಾ ಹುಷಾರಾಗಿ ಹಾಕಿ, ಯಾಕೆಂದರೆ ನೀವು ಚೆನ್ನಾಗಿ ಬೇಯಿಸುವಾಗ ಕೂಡ ನೀವು ಉಪ್ಪು ಹಾಕ್ಕೊಂಡಿರ್ತೀರ. ಅದೇ ಉಪ್ಪಿನ ನೀರನ್ನ ಇದಕ್ಕೂ ಕೂಡ ಸೇರಿಸ್ಕೊತಾ ಇದ್ದೀರಾ. ಚೆನ್ನಾಗಿ ಬೇಯಿಸುವಾಗ ಇರುವಂಥ ನೀರನ್ನ ನಾವು ಚೆಲ್ತಿಲ್ಲ. ಈಗ ಅದರಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಿ. ಕಡಿಮೆ ಇದ್ದರೆ ಕೊನೆಯಲ್ಲಿ ಫೈನಲ್ ಆಗಿ ನಾವು ಟೇಸ್ಟ್ ಮಾಡಿ ಹಾಕ್ಕೋಬೋದು. ಉಪ್ಪು ಜಾಸ್ತಿ ಆಗಿಬಿಡುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾನು ಚೆನ್ನಾಗಿ ಇದನ್ನು ಕುದಿಸ್ಕೊತೀನಿ. ಚೆನ್ನಾಗಿ ಕುದಿಬೇಕು ಇದು. ಈಗ ನೋಡಿ ನಾನು ಖಾರದ ಪುಡಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು. ಈಗ ಇದಕ್ಕೆ ಕರ್ಡ್ ಸೇರಿಸ್ಕೊಳ್ಳೋಣ. ಮೊಸರು ಹಾಕೋದ್ರಿಂದ ಚೆನ್ನಾಗಿ ಒಡ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ, ತಿಕ್ಕಾಗಿ ಬರುತ್ತೆ. ತಿಕ್ಕಾಗಿ ಬರಲಿಲ್ಲ, ಸ್ವಲ್ಪ ನೀರಾಯಿತು ಅನಿಸಿದ್ರೆ ಪರವಾಗಿಲ್ಲ ಸ್ನೇಹಿತರೆ. ಕಾರ್ನ್ಫ್ಲೋರ್ ಇರುತ್ತಲ್ಲ, ಕಾರ್ನ್ಫ್ಲೋರ್ನ ವಾಟರ್ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ. ಈಗ ನಾನು ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡೆ. ಸಕ್ಕರೆ ಹಾಕೋದ್ರಿಂದನೂ ಗ್ರೇವಿಗಳು ಯಾವುದೇ ಗ್ರೇವಿ ಆಗಿರಲಿ ಅದಕ್ಕೆ 1 ಚಿಟಿಕೆ ಸಕ್ಕರೆ ಹಾಕಿ ತುಂಬಾ ರುಚಿಯಾಗಿ ಬರುತ್ತೆ. ಈ ಟ್ರಿಕ್ನ ಕೂಡ ರೆಸ್ಟೋರೆಂಟಲ್ಲಿ ಫಾಲೋ ಮಾಡ್ತಾರೆ. ಈಗ ನೋಡಿ ಒಂದು ಸ್ವಲ್ಪ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ನಾನು ವಾಟರ್ ಜೊತೆ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಂಡೆ. ಯಾಕೆಂದರೆ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬೇಕಾಗಿದೆ. ನಾನು ಇದನ್ನು ಪೂರಿ ಜೊತೆಗೆ ಅಂತ ಮಾಡ್ತಿರೋದು. ಸೊ ಅದಕ್ಕೆ ನಿಮಗೂ ಅಷ್ಟೇ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ ನಮ್ಮ ಗ್ರೇವಿ ಚೆನ್ನಾಗಿ ಕುದ್ದಿ ರೆಡಿ ಆಗಿದೆ. ಆಲ್ರೆಡಿ ನಾವು 2 ವಿಷಲ್ ಹಾಕಿರೋದ್ರಿಂದ ಚೆನ್ನಾನು ಕೂಡ ಬೇಗನೆ ಬೆಂದಿರುತ್ತೆ.
ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ. ಈಗ ನೋಡಿ ನಾನು ಕೊರಿಯಾಂಡರ್ ಲೀವ್ಸಿಂದ ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ, ಘಮ ಕೂಡ ಬರುತ್ತೆ ಅಂತ. ಈಗ ಆಲ್ಮೋಸ್ಟ್ ನಮ್ಮ ಗ್ರೇವಿ ರೆಡಿ ಆಗೋಗಿದೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಇದನ್ನು ಟ್ರೈ ಮಾಡಿ ನೋಡಿ. ನಾವು ಹೋಟೆಲ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ, ನಮ್ಮ ಮನೆಯಲ್ಲೇ ಹೋಟೆಲಲ್ಲಿ ಸಿಗುವಂತಹ ಚೆನ್ನ ಬಟರ್ ಮಸಾಲ ಗ್ರೇವಿನ ರೆಡಿ ಮಾಡ್ಕೋಬೋದು. ಈಗ ನೋಡಿ ರೆಡಿ ಆಗಿದೆ. ಇದನ್ನು ಆನಿಯನ್ ಮತ್ತು ಬಟರಿಂದ ಗಾರ್ನಿಷ್ ಮಾಡ್ಕೊಳ್ಳಿ. ಇದರ ಮಧ್ಯದಲ್ಲಿ ನಾವು ತಿನ್ನುವಾಗ ಆನಿಯನ್ ಪೀಸಸ್ ಸಿಕ್ಕಿದ್ರೆ ಪೂರಿ ಚಪಾತಿ ಜೊತೆ ರೋಟಿ ಇಲ್ಲದ